ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ ಡಿಸೆಂಬರ್ 9ರಿಂದ 14ನೇ ತಾರೀಕಿನವರೆಗೆ ನಡೆದಿರತಕ್ಕಂಥ ಪ್ರಚಲಿತ ವಿದ್ಯಮಾನಗಳ ವೀಕ್ಲಿ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರೋ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಆಲ್ರೆಡಿ ನಾವು ಏನಪ್ಪ ಅಂತಂದರೆ ಡೈಲಿ ಕರೆಂಟ್ ಅಫೇರ್ಸ್ನ ಡೀಟೇಲ್ ಆಗಿ ಮಾಡಿದ್ದೀವಿ. ಸೊ ನವೆಂಬರ್ ತಿಂಗಳದ್ದು ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಸೊ ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ. ಸೊ ಮೊದಲನೇದಾಗಿ ಏನಿದೆ ಅಂತ ಅಂದರೆ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿವಸ. ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿವಸ, ಆ್ಯಂಟಿ ಕರಪ್ಷನ್ ಡೇ ಅಂತ ಯಾವ ದಿನದಂದು ಆಚರಿಸುತ್ತೇವೆ ಅಂತಂದರೆ ಡಿಸೆಂಬರ್ 9ರಂದು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿವಸ ಅಂತ ಆಚರಿಸ್ತೀವಿ. ಸೊ ನೆಕ್ಸ್ಟ್ ನೋಡೋದಾದರೆ, ಯಾವ ರಾಜ್ಯ ಸರ್ಕಾರವು ಮಿಷನ್ ಅರುಣ್ ಹಿಮವೀರ್ ಅನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ಮಿಷನ್ ಅರುಣ್ ಹಿಮವೀರ್ ಅನ್ನುವಂಥದ್ದು ಅರಣ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇದಾಗಿದೆ. ಸೊ ಮಿಷನ್ ಆಗಿದೆ. ಸೊ ಇದನ್ನು ಆರಂಭಿಸಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು ಅರುಣಾಚಲ ಪ್ರದೇಶ ರಾಜ್ಯ ಸರ್ಕಾರ. ನೋಡಿ, ನೆನ್ಪಿಟ್ಕೊಡ್ರಿ ಸ್ನೇಹಿತರೆ, ಅರುಣಾಚಲ ಪ್ರದೇಶ ರಾಜ್ಯ ಸರ್ಕಾರ ಈ ಒಂದು ಮಿಷನ್ ಹಿಮವೀರ್ ಅನ್ನುವಂಥದ್ದನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್ ನೋಡೋದಾದರೆ, ಇದು ನೋಡ್ರಿ, ಇದು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳಿಗೆ ಮಾರುಕಟ್ಟೆ ಪ್ರದೇಶವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ನೋಡ್ರಿ, ಈ ಒಂದು ಮಿಷನ್ ಹಿಮವೀರ್, ಇನ್ನೊಂದ್ಸಲ ಬರಿತೀನಿ, ಮಿಷನ್ ಹಿಮವೀರ್ ಅನ್ನುವಂಥದ್ದು ಅರುಣಾಚಲ ಪ್ರದೇಶದ ಒಂದು ಮಿಷನ್ ಆಗಿದ್ದು, ಅರುಣಾಚಲ ಪ್ರದೇಶದ ಒಂದು ಮಿಷನ್ ಆಗಿದ್ದು, ಇದು ಏನಪ್ಪ ಅಂದರೆ ತೋಟಗಾರಿಕೆ, ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳಿಗೆ ಸಂಬಂಧಪಟ್ಟಿದ್ದಾಗಿದೆ. ಮತ್ತು ಇದು ಇಟಾನಗರದಲ್ಲಿ ಇದನ್ನು ಘೋಷಿಸಲಾಗಿದೆ. ಅಂದರೆ ಇಟಾನಗರದ, ಅರುಣಾಚಲ ಪ್ರದೇಶದ ರಾಜಧಾನಿಯಾದ ಇಟಾನಗರದಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ನೆಕ್ಸ್ಟ್, ಮೆಗಾಂಗ್ ಫೆಸ್ಟಿವಲ್ 2024 ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಮೆಗಾಂಗ್ ಫೆಸ್ಟಿವಲ್ 2024 ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತಂದರೆ ಹೆಸರಲ್ಲಿದೆ. ಸೊ ಇದನ್ನು ಮೇಘಾಲಯದಲ್ಲಿ ಪ್ರಾರಂಭಿಸಲಾಗಿದೆ. ಪ್ರತಿ ವರ್ಷ ನಡೆಯುತ್ತೆ, ಫೇಮಸ್ ಫೆಸ್ಟಿವಲ್. ಇದು ಕೂಡ ಸುದ್ದಿಯಲ್ಲಿತ್ತು. ನೆಕ್ಸ್ಟ್ ನೋಡೋದಾದರೆ, ಇದು ನೋಡ್ರಿ, ನವೆಂಬರ್ 29 ಮತ್ತು 30ರಂದು ಈ ಒಂದು ಮೆಗಾಂಗ್ ಫೆಸ್ಟಿವಲ್ ನಡೆದಿರ್ತಕ್ಕಂಥದ್ದು. ನವೆಂಬರ್ 29 ಮತ್ತು 30ರಂದು ಇದು ವೆಸ್ಟ್ ಗಾರೋ ಹಿಲ್ಸ್ ತುರಾಯದಲ್ಲಿ ಜೆಂಜಾಲ್ ಬಾಲ್ಟಿಕ್ ವಿಮಾನ ನಿಲ್ದಾಣದಲ್ಲಿ ಇದನ್ನು ನಡೆಸಲಾಗಿದೆ. ಮತ್ತು ಇದರ ಥೀಮ್ ಏನಾಗಿತ್ತು, ಇದ್ರದ್ದು ಮೋಟೋ ಏನಾಗಿತ್ತಪ್ಪ ಅಂದರೆ ಸಂಪ್ರದಾಯಗಳ ಪ್ರತಿಧ್ವನಿ ಅನ್ನುವಂಥದ್ದು ಇದರ ಮೋಟೋ ಆಗಿತ್ತು. ನೆಕ್ಸ್ಟ್, ಉತ್ತರ ಪ್ರದೇಶದ ಸರ್ಕಾರವು ಎಲ್ಲಿ ಮಹಾಕುಂಭಮೇಳ ಜಿಲ್ಲೆಯನ್ನು ರಚಿಸುವುದಾಗಿ ಘೋಷಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ತಾತ್ಕಾಲಿಕವಾಗಿ ಈ ಒಂದು ಮಹಾಕುಂಭಮೇಳ ಹಬ್ಬ ನಡೆಯುತ್ತಲ್ಲ, ಆ ಸಮಯದಲ್ಲಿ ಈ ಒಂದು ಮಹಾಕುಂಭಮೇಳ ಜಿಲ್ಲೆ ಅಂತ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಎಲ್ಲಿಯಪ್ಪ ಅಂತಂದರೆ ಪ್ರಯಾಗ್ರಾಜ್ನಲ್ಲಿ, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಈ ಒಂದು ಮೊದಲ ತಾತ್ಕಾಲಿಕ ಮಹಾಕುಂಭಮೇಳ ಜಿಲ್ಲೆಯನ್ನು ರಚಿಸುವುದಾಗಿ ಉತ್ತರ ಪ್ರದೇಶ ಸರ್ಕಾರ ಘೋಷಿಸಿದೆ. ನೆಕ್ಸ್ಟ್, ಇತ್ತೀಚೆಗೆ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಪಡೆದಂತಹ ಮಿಚೆಲ್ ಬ್ಯಾಚೆಲೆಟ್ ಅವರು ಯಾವ ದೇಶದವರು ಅಂತ ಕೇಳಿದ್ದಾರೆ. ಸೊ 2024 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಮಿಚೆಲ್ ಬ್ಯಾಚೆಲೆಟ್ ಅವರಿಗೆ ನೀಡಲಾಗಿದೆ. ಸೊ ಇವರು ಯಾವ ದೇಶದವರಪ್ಪ ಅಂತಂದರೆ ಇವರು ಚೀಲಿ ದೇಶದವರಾಗಿದ್ದು, ಇವರಿಗೆ ಈ ಒಂದು 2024 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ನೋಡೋದಾದರೆ, ಮಿಚೆಲ್ ಬ್ಯಾಚೆಲೆಟ್ ಚೀಲಿ ದೇಶದ ಮಾಜಿ ರಾಷ್ಟ್ರಪತಿ. ನೋಡ್ರಿ, ಚೀಲಿ ದೇಶದ ಮಾಜಿ ರಾಷ್ಟ್ರಪತಿಯಾಗಿದ್ದು ಇವರು ಮಿಚೆಲ್ ಬ್ಯಾಚೆಲೆಟ್ ಅವರು. ಇವರಿಗೆ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ 2024 ನೀಡಲಾಗಿದೆ. ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಅನ್ನು ನೀಡತಕ್ಕಂಥ ಸಂಸ್ಥೆಯ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಇದು ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ಇದನ್ನು 1986ರಿಂದ ಸ್ಥಾಪಿಸಲಾಗಿದೆ. ಅಂದರೆ ಅವಾಗಿಂದ ಈ ಪ್ರಶಸ್ತಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ನೆಕ್ಸ್ಟ್, ವಿಶ್ವದ ಅತ್ಯಂತ ವೇಗವಾಗಿ ಓಡುವಂತಹ ಸ್ಟಾರ್ 1 ರೋಬೋಟ್ ಅನ್ನು ಯಾವ ದೇಶ ಬಿಡುಗಡೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಅಂದರೆ ವಿಶ್ವದ ಅತ್ಯಂತ ಸ್ಪೀಡ್ ಆಗಿ ಓಡ್ತಕ್ಕಂಥ ಸ್ಟಾರ್ 1 ರೋಬೋಟ್ ಅನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವ ದೇಶಪ್ಪ ಅಂತಂದ್ರೆ ಇದು ಚೀನಾ ದೇಶ ಇದನ್ನು ಅಭಿವೃದ್ಧಿಪಡಿಸಿದೆ. ನೋಡಿ, ನೆನ್ಪಿಟ್ಕೊಡ್ರಿ ಸ್ನೇಹಿತರೆ. ನೆಕ್ಸ್ಟ್, 2024 ಅಂಡರ್ 19 ಏಷ್ಯಾ ವಿಶ್ವಕಪ್ ಅನ್ನು ಯಾವ ತಂಡ ಗೆದ್ದಿದೆ ಅಂತ ಕೇಳಿದ್ದಾರೆ. ಸೊ ಅಂಡರ್ 19 ಏಷ್ಯಾ ವಿಶ್ವಕಪ್ ಅನ್ನುವಂಥದ್ದನ್ನು ಗೆದ್ದಿರ್ತಕ್ಕಂಥದ್ದು ಯಾವುದಪ್ಪ, ಕ್ರಿಕೆಟ್ಗೆ ಟೂರ್ನಮೆಂಟ್. ಇದನ್ನು ಬಾಂಗ್ಲಾದೇಶ ಗೆದ್ದಿದೆ. ಫೈನಲ್ನಲ್ಲಿ ಇಂಡಿಯಾ ರನ್ನರ್ ಅಪ್ ಆಗಿದೆ. ನೋಡಿ, ನೆಕ್ಸ್ಟ್ ಅದರ ಬಗ್ಗೆ ನೋಡೋದಾದರೆ ಇದು 11ನೇ ಆವೃತ್ತಿ, ಅದು ಅಂಡರ್ 19 2024 11ನೇ ಆವೃತ್ತಿಯ ಕಪ್ ಆಗಿದ್ದು, ಇದು ನಡೆದಿರ್ತಕ್ಕಂಥದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಸೋತಂತಹ ತಂಡ ಫೈನಲ್ನಲ್ಲಿ ಇದು ನಮ್ಮ ಭಾರತ ತಂಡವಾಗಿದೆ. ನೆಕ್ಸ್ಟ್,
ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಸಮುದಾಯ ಗ್ರಂಥಾಲಯಗಳನ್ನು ಪ್ರಾರಂಭಿಸಿದಂತಹ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಏನಪ್ಪ ಅಂದರೆ ಸಮುದಾಯ ಅಂದರೆ ಒಂದು ಜಿಲ್ಲೆಯಲ್ಲಿ, ಯಾವುದೇ ಒಂದು ಜಿಲ್ಲೆಯಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಗಳನ್ನ ಮಟ್ಟದಲ್ಲಿ ಸಮುದಾಯ ಗ್ರಂಥಾಲಯಗಳನ್ನ ಪೂರ್ಣವಾಗಿ ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂತಂದ್ರೆ ಇದು ಜಾರ್ಖಂಡ್ ರಾಜ್ಯ. ಜಾರ್ಖಂಡ್ ರಾಜ್ಯ ಇದನ್ನು ಪ್ರಾರಂಭಿಸಿದೆ. ನೆಕ್ಸ್ಟ್ ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಮೇನ್ಲಿ ನಮ್ಮ ಕರ್ನಾಟಕ ಎಕ್ಸಾಮ್ಗಳನ್ನ ಫೋಕಸ್ ಮಾಡಿರ್ತವೆ ಮತ್ತು ಸೆಂಟ್ರಲ್ ಎಕ್ಸಾಮ್ಗೂ ಉಪಯುಕ್ತವಾಗ್ತವೆ, ಅವರು ಕೂಡ ನೋಡ್ಕೊಳ್ತಾ ಹೋಗಿ. ಇನ್ನು ಸುದ್ದಿಯಲ್ಲಿರುವ ಕರ್ನಾಟಕದ ಕಲಬುರಗಿ, ಬಾಗಲಕೋಟ, ಯಾದಗಿರಿ, ವಿಜಯಪುರ ಕಲಬುರಗಿ, ಬಾಗಲಕೋಟ, ವಿಜಯಪುರ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಕೃಷ್ಣ ಭಾಗ್ಯ ಜಲ ನಿಗಮ ಯಾವ ನದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಕೃಷ್ಣ ಭಾಗ್ಯ ಜಲ ನಿಗಮ ಅಂತ ಅದರ ಹೆಸರಲ್ಲಿದೆ. ಸೊ ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ಕೃಷ್ಣಾ ನದಿಯ ಯೋಜನೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಪ್ರತಿಷ್ಠಿತ ಪೈಂಟರ್ ಟರ್ನರ್ 2024 ಪ್ರಶಸ್ತಿಯು ಯಾರಿಗೆ ಲಭಿಸಿದೆ ಅಂತ ಕೇಳಿದೆ. ಸೊ ಪ್ರತಿಷ್ಠಿತ ಪೈಂಟರ್ ಅಂದರೆ ಇವರು ಟರ್ನರ್ ಅನ್ನುವಂಥವ್ರು ವ್ಯಕ್ತಿ, ಇವರು ಪೇಂಟರ್ ಆಗಿದ್ರು, ಫೇಮಸ್ ಪೇಂಟರ್. ಸೊ ಅವರ ಒಂದು ಹೆಸರಿನ ಮೂಲಕ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಸೊ ಅಂದರೆ ಯಾರು ಫೇಮಸ್ ಪೇಂಟರ್ ಇರ್ತಾರೋ ಅವ್ರಿಗೇನೆ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಸೊ 2024 ಜಸ್ಲಿನ್ ಕೌರ್ ಅವರಿಗೆ ಕೊಟ್ಟಿದ್ದಾರೆ. ಇವರು ಕೂಡ ಬಹಳ ಸುದ್ದಿಯಲ್ಲಿದ್ದಾರೆ. ಜಸ್ಲಿನ್ ಕೌರ್ ಅವರಿಗೆ 2024 ಈ ಒಂದು ಪೇಂಟರ್ ಟರ್ನರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ, ಜಾಗತಿಕ ಮಾನವ ಹಕ್ಕುಗಳ ದಿವಸ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಜಾಗತಿಕ ಮಾನವ ಹಕ್ಕುಗಳ ದಿವಸ ಅಂತ ಯಾವ ದಿನಪ್ಪ ಅಂತಂದ್ರೆ ಡಿಸೆಂಬರ್ 10ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ, ವರ್ಲ್ಡ್ ಹ್ಯೂಮನ್ ರೈಟ್ಸ್ ಡೇ 2024 ಮಾನವ ಹಕ್ಕುಗಳ ದಿವಸ ಅಂತ ಡಿಸೆಂಬರ್ 10 ಆಚರಿಸ್ತೀವಿ. ಸೊ ಇದರ ಥೀಮ್ ಏನಾಗಿತ್ತಪ್ಪ ಅಂತಂದರೆ ಅವರ್ ರೈಟ್ಸ್ ಅವರ್ ಫ್ಯೂಚರ್ ರೈಟ್ ನೌ ಅನ್ನುವಂಥದ್ದು ಇದರ ಥೀಮ್ ಆಗಿತ್ತು. ಇನ್ನು 1948ರಲ್ಲಿ UN ಸಂಸ್ಥೆ ಇದನ್ನು ಅಳವಡಿಸಿಕೊಂಡಿದೆ. 1948ರಿಂದ UN ಸಂಸ್ಥೆ ಇದನ್ನು ಆಚರಿಸುತ್ತಾ ಬರುತ್ತಿದೆ. ನೆಕ್ಸ್ಟ್, ಜೂನಿಯರ್ ಏಷ್ಯಾ ಹಾಕಿ ಕಪ್ ಅನ್ನು ಯಾವ ದೇಶ ಗೆದ್ದುಕೊಂಡಿದೆ ಅಂತ ಕೇಳಿದ್ದಾರೆ. ಸೊ ಜೂನಿಯರ್ ಏಷ್ಯಾ ಹಾಕಿ ಕಪ್ ಅನ್ನು ಗೆದ್ದುಕೊಂಡಿರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದ್ರೆ ಇದು ನಮ್ಮ ಭಾರತ ಗೆದ್ದುಕೊಂಡಿದೆ. ನೋಡಿ, ಜೂನಿಯರ್ ಏಷ್ಯಾ ಹಾಕಿ ಕಪ್ ಅನ್ನು ನಮ್ಮ ದೇಶ ಗೆದ್ದುಕೊಂಡಿದೆ. ನೆನಪಿನಲ್ಲಿರಲಿ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದ್ರೆ, ಇದು 10ನೇ ಆವೃತ್ತಿಯದಾಗಿತ್ತು. ಜೂನಿಯರ್ ಏಷ್ಯಾ ಹಾಕಿ ಕಪ್ ಅನ್ನುವಂಥದ್ದು 10ನೇ ಆವೃತ್ತಿಯದು. ಮತ್ತು ಇದು ಎಲ್ಲಿ ನಡೆದಿತ್ತಪ್ಪ ಅಂತಂದ್ರೆ, ಯಾವುದು ನಡೆಸಿತ್ತಪ್ಪ ಅಂತಂದ್ರೆ ಏಷ್ಯನ್ ಹಾಕಿ ಫೆಡರೇಷನ್ ಸಂಸ್ಥೆಯ ವತಿಯಿಂದ ಇದನ್ನು ನಡೆಸಲಾಗಿತ್ತು. ನವೆಂಬರ್ 26ರಿಂದ ಡಿಸೆಂಬರ್ 4ರವರೆಗೆ ಇದು ನಡೆದಿರ್ತಕ್ಕಂಥದ್ದು. ಇದು ಒಮಾನ್ ದೇಶದಲ್ಲಿ ನಡೆದಿತ್ತು. ಒಮಾನ್ನಲ್ಲಿ ನಡೆದಿತ್ತು. ನೆನಪಿರಲಿ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಹತ್ರ ನೋಟ್ಸ್ ಇದ್ರೆ ನೋಟ್ಸಲ್ಲಿ ಕೂಡ ಬರೆದು ಇಟ್ಕೊಂಡಿರಿ. ಇದರ ಹ್ಯಾಂಡ್ ರಿಟರ್ನ್ ನೋಟ್ಸನ್ನು ಕೂಡ ನಾನು ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಮತ್ತು ರನ್ನರ್ ಅಪ್ ತಂಡ ಆಗಿರ್ತಕ್ಕಂಥದ್ದು ಪಾಕಿಸ್ತಾನ. ಫೈನಲಲ್ಲಿ ನಮ್ಮ ಜೂನಿಯರ್ ಹಾಕಿ ತಂಡ ಈ ಒಂದು ಜೂನಿಯರ್ ಪಾಕಿಸ್ತಾನ ಹಾಕಿ ತಂಡವನ್ನು ಸೋಲಿಸಿ ಕಪ್ಪನ್ನು ಗೆದ್ದುಕೊಂಡಿದೆ. ನೆಕ್ಸ್ಟ್, ಇಂಡಿಯನ್ ಸೊಸೈಟಿ ಆಫ್ ಏರೋಸ್ಪೇಸ್ ಮೆಡಿಸಿನ್ ISAM ಅಂತ ಕರಿತೀವಿ, ತನ್ನ 63ನೇ ವಾರ್ಷಿಕ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಿದೆ ಅಂತ ಕೇಳಿದ್ದಾರೆ. ಸೊ ಭಾರತೀಯ ಸೊಸೈಟಿ ಆಫ್ ಏರೋಸ್ಪೇಸ್ ಮೆಡಿಸಿನ್ ಅನ್ನುವಂಥದ್ದು 63ನೇ ವಾರ್ಷಿಕ ಸಮ್ಮೇಳನವನ್ನು ಎಲ್ಲಿ ನಡೆಸಿದೆ ಅಂತಂದರೆ ಇದು ಬೆಂಗಳೂರಿನಲ್ಲಿ ನಡೆಸಿದೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ, ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನಕ್ಕೆ ನಾಮನಿರ್ದೇಶನ ಕೊಟ್ಟಂತಹ ಜಿಂಜಿ ಕೋಟೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಸೊ ಜಿಂಜಿ ಕೋಟೆ ಕಂಡುಬರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿಯಪ್ಪ ಅಂತಂದರೆ ಇದು ತಮಿಳುನಾಡು ರಾಜ್ಯದಲ್ಲಿ ಇದು ಕಂಡುಬರುತ್ತೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನಮಾನಕ್ಕೆ ನಾಮನಿರ್ದೇಶನ ಕೊಟ್ಟಂತಹ ಕೋಟೆಯಾಗಿದೆ. ನೆಕ್ಸ್ಟ್, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ನೂತನ ಗವರ್ನರ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ RBIನ ನೂತನ ಗವರ್ನರ್ ಆಗಿ ಯಾರಪ್ಪ ಅಂತಂದರೆ ಸಂಜಯ್ ಮಲ್ಹೋತ್ರರವರು ನೇಮಕಗೊಂಡಿದ್ದಾರೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಸಂಜಯ್ ಮಲ್ಹೋತ್ರರವರು RBIನ ನೂತನ ಗವರ್ನರ್ ಆಗಿ ನೇಮಕಗೊಂಡಿದ್ದಾರೆ ಸ್ನೇಹಿತರೆ, ನೆನಪಿರಲಿ. ನೆಕ್ಸ್ಟ್ ನೋಡೋದಾದರೆ, RBIನ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಮುಂಬೈನಲ್ಲಿ RBIನ ಕೇಂದ್ರ ಕಚೇರಿ ಇದೆ. ಇದು ಸ್ಥಾಪನೆ ಆಗಿರತಕ್ಕಂಥದ್ದು ಏಪ್ರಿಲ್ 1, 1935ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾರೆ. ಸೊ ACC ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ಯಾರಪ್ಪ ಅಂದರೆ ಶಮ್ಮಿ ಸಿಲ್ವರ್ ಅವರು ನೇಮಕಗೊಂಡಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಶಮ್ಮಿ ಸಿಲ್ವರ್ ಅವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ, ACC ಸ್ಥಾಪನೆ ಆಗಿರತಕ್ಕಂಥದ್ದು 1983ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದರ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈನಲ್ಲಿ. ನೆಕ್ಸ್ಟ್,
ಯುನೈಟೆಡ್ ನೇಷನ್ಸ್ ನ್ಯಾರ್ಕೋಟಿಕ್ ಕಂಟ್ರೋಲ್ ಕಮಿಷನ್ನ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಯಾವ ದೇಶ ಇದಕ್ಕೆ ಆಯ್ಕೆಯಾಗಿದೆ? UN ನ್ಯಾರ್ಕೋಟಿಕ್ ಕಂಟ್ರೋಲ್ ಕಮಿಷನ್ನ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ನಮ್ಮ ಭಾರತ ದೇಶ ನೋಡಿ, ಭಾರತ ದೇಶ ಆಯ್ಕೆಯಾಗಿದೆ. ಇದು ಬಹಳ ಅಂದ್ರೆ ಭಾಳ ಇಂಪಾರ್ಟೆಂಟ್, ಡಬಲ್ ಸ್ಟಾರ್ ಕೊಡೋಣ ಇದಕ್ಕೆ. ಯಾಕಪ್ಪ ಅಂತ ನಮ್ಮ ದೇಶದಕ್ಕೆ ಒಂದು ನ್ಯಾರ್ಕೋಟಿಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ದೇಶವಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಕಮಿಷನ್ ಆನ್ ನ್ಯಾರ್ಕೋಟಿಕ್ ಡ್ರಗ್ಸ್ ಅನ್ನೋದು ಯಾವಾಗ ಸ್ಥಾಪನೆ ಆಯಿತು? 1946ರಲ್ಲಿ ಸ್ಥಾಪನೆ ಆಯಿತು. ಇದು ಯುನೈಟೆಡ್ ನೇಷನ್ಸ್ ವತಿಯಿಂದ ಇದೊಂದು ಅಂಗಸಂಸ್ಥೆಯಾಗಿದೆ. ಇನ್ನು ಇದರ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಆಸ್ಟ್ರೇಲಿಯಾದ ವಿಯೆನ್ನಾ. ಆಸ್ಟ್ರೇಲಿಯಾ ಅನ್ನೋ ದೇಶ, ಇದರ ವಿಯೆನ್ನಾ ಅನ್ನುವಂಥದ್ದು ಅದರದ್ದು ಇದು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಪರ್ವತಗಳ ದಿವಸ ಅಂತ ಯಾವ ದಿವಸದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಪರ್ವತಗಳ ದಿವಸ ಅಂತ ಡಿಸೆಂಬರ್ 11ರಂದು ಆಚರಿಸಲಾಗುತ್ತದೆ ಸ್ನೇಹಿತರೆ. ಡಿಸೆಂಬರ್ 11ನ ಅಂತಾರಾಷ್ಟ್ರೀಯ ಪರ್ವತಗಳ ದಿವಸವೆಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ ನೋಡೋದಾದ್ರೆ ಗೂಗಲ್ ಕಂಪನಿ ಯಾವ ಜಾಗದಲ್ಲಿ ತನ್ನ ಪ್ರಥಮ ಗೂಗಲ್ ಸೇಫ್ಟಿ ಇಂಜಿನಿಯರಿಂಗ್ ಸೆಂಟರ್ ಅನ್ನು ಸ್ಥಾಪಿಸಿದೆ ಅಂತ ಕೇಳಿದ್ದಾರೆ. ಸೊ ಗೂಗಲ್ ಕಂಪನಿ ಎಲ್ಲಿ ತನ್ನ ಪ್ರಥಮ ಗೂಗಲ್ ಸೇಫ್ಟಿ ಇಂಜಿನಿಯರಿಂಗ್ ಸೆಂಟರ್ ಅನ್ನು ಸ್ಥಾಪಿಸಿದೆ ಅಂತ ಅಂದರೆ ಇದು ಹೈದರಾಬಾದ್ನಲ್ಲಿ ಗೂಗಲ್ ಕಂಪನಿ ಒಂದು ತನ್ನ ಪ್ರಥಮ ಗೂಗಲ್ ಸೇಫ್ಟಿ ಇಂಜಿನಿಯರಿಂಗ್ ಸೆಂಟರ್ ಅನ್ನು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ನೋಡೋದಾದ್ರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಯಾವ ದಿನವನ್ನು ವಿಶ್ವ ಧಾನ್ಯಗಳ ದಿವಸ ಅಂತ ಘೋಷಿಸಿದೆ ಅಂತ ಕೇಳಿದ್ದಾರೆ. ಸೊ ಬಹಳ ಹಲವಾರು ದೇಶಗಳು ಇದಕ್ಕೆ ಅಪ್ಪಣೆ ಕೊಟ್ಟಿದ್ದು, ಅಂದರೆ ಆದೇಶ ಅಂದರೆ ತಾವು ರಿಕ್ವೆಸ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರನೇ ಅವರ ಒಂದು ಆಧಾರದ ಮೇಲೆ ಈ ಒಂದು ಯಾವ ದಿನ ಅಂತಂದರೆ ಡಿಸೆಂಬರ್ 21, ಇದು 11 ಆಗಿದೆ, 21 ಆಗಬೇಕು. ಡಿಸೆಂಬರ್ 21ರಂದು ಪ್ರತಿ ವರ್ಷ ಡಿಸೆಂಬರ್ 21 ಈ ಒಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಿಶ್ವ ಧಾನ್ಯಗಳ ದಿವಸ ಅಂತ ಘೋಷಿಸಿದೆ. ನೆಕ್ಸ್ಟ್ ನೋಡ್ರಿ, ಆಲ್ರೆಡಿ ಹೇಳಿದೆ ನಾನು, ಭಾಳಷ್ಟು ದೇಶಗಳು ರಿಕ್ವೆಸ್ಟ್ ಮಾಡಿಕೊಂಡಿದ್ದು, ಪ್ರಸ್ತಾಪಿಸಿದ್ದವು ಅಂತ. ಸೊ ಇಲ್ಲಿ ಯಾವ್ಯಾವ ದೇಶಗಳು ಅಂತ ಕೊಟ್ಟಿದೆ ನೋಡಿ. ಭಾರತ, ಲಿಚೆನ್ಸೈನ್ಸ್, ಶ್ರೀಲಂಕಾ, ನೇಪಾಳ, ಮೆಕ್ಸಿಕೋ ಮತ್ತು ಅಂಡೋರಾ ರಾಷ್ಟ್ರಗಳು ಈ ದಿನದ ಆಚರಣೆಗಾಗಿ ಪ್ರಸ್ತಾಪವನ್ನು ಮುಂದಿಟ್ಟಿದ್ದವು. ನೆಕ್ಸ್ಟ್ ಅಂಟಾರ್ಟಿಕಾದಲ್ಲಿ ಯಾವ ದೇಶವು ತನ್ನ ಮೊದಲ ವಾಯುಮಂಡಲದ ಮೇಲ್ವಿಚಾರಣಾ ಕೇಂದ್ರವನ್ನು ತೆರೆಯಿತು ಅಂತ ಕೇಳಿದ್ದಾರೆ. ಸೊ ಅಂಟಾರ್ಟಿಕಾದಲ್ಲಿ ಯಾವ ದೇಶ ತನ್ನ ಮೊದಲ ವಾಯುಮಂಡಲದ ಮೇಲ್ವಿಚಾರಣಾ ಕೇಂದ್ರವನ್ನು ತೆರೆಯಿತು ಅಂತ ಅಂದರೆ ಇದು ಚೀನಾ ದೇಶ ಏನಿದೆಯಲ್ಲ, ಈ ಚೀನಾ ದೇಶವು ಅಂಟಾರ್ಟಿಕಾದಲ್ಲಿ ತನ್ನ ಮೊದಲ ಒಂದು ವಾಯುಮಂಡಲ ಮೇಲ್ವಿಚಾರಣಾ ಕೇಂದ್ರವನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು, ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ ದ್ವಿಪಕ್ಷೀಯ ಜಂಟಿ ವ್ಯಾಯಾಮವಾದಂತಹ ಹರಿಮೌ ಶಕ್ತಿಯನ್ನು ಡಿಸೆಂಬರ್ 2024ರಲ್ಲಿ ಭಾರತ ಮತ್ತು ಯಾವ ದೇಶದ ನಡುವೆ ಆಯೋಜಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಹರಿಮೌ ಶಕ್ತಿಯನ್ನು ಡಿಸೆಂಬರ್ 2024ರಲ್ಲಿ ಭಾರತ ಮತ್ತು ಯಾವ ದೇಶಪ್ಪ ಅಂತಂದರೆ ಮಲೇಷ್ಯಾ ದೇಶದ ನಡುವೆ ಇದನ್ನು ಆಯೋಜಿಸಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಡಿಸೆಂಬರ್ 2ರಿಂದ 15ರವರೆಗೆ ಇದನ್ನು ಆಯೋಜಿಸಲಾಗಿದೆ ಮಲೇಷ್ಯಾದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ನೆಕ್ಸ್ಟ್ ಮೇಕೆ ಹಾಲು ಸಂರಕ್ಷಣಾ ಘಟಕವನ್ನು ಮೊದಲ ಬಾರಿಗೆ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ಮೇಕೆ ಹಾಲು ಸಂರಕ್ಷಣಾ ಘಟಕವನ್ನು ಮೊದಲ ಬಾರಿಗೆ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಅಂದರೆ ಇದನ್ನು ರಾಜ್ಯದ ಕೊಡಗಿನಲ್ಲಿ ಈ ಒಂದು ಮೇಕೆ ಹಾಲು ಸಂರಕ್ಷಣಾ ಘಟಕವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಥವಾ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡಂತಹ ಬಹುಪಾತ್ರದ ಮಿಸೈಲ್ ಬ್ರಿಗೇಡ್ ಐಎನ್ಎಸ್ ತುಶೀಲ್ ಅನ್ನುವಂಥದ್ದು ಇದೊಂದು ಬಹುಪಾತ್ರದ ಮಿಸೈಲ್ ಬ್ರಿಗೇಡ್ ಆಗಿದ್ದು, ಇದನ್ನು ಯಾವ ದೇಶ ನಿರ್ಮಿಸಿದೆ ಅಂತ ಕೇಳಿದ್ದಾರೆ. ಸೊ ಇದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ದೇಶ ಯಾವುದಪ್ಪ ಅಂತಂದ್ರೆ ಇದು ರಷ್ಯಾ ದೇಶ. ನೋಡಿ, ರಷ್ಯಾ ದೇಶ ಇದನ್ನು ಅಭಿವೃದ್ಧಿಪಡಿಸಿದೆ. ಯಾವುದಪ್ಪ ಅಂದರೆ INS ಬ್ರಿಗೇಡ್ ತುಶೀಲ್ ಅನ್ನುವಂಥದ್ದು ಬಹುಪಾತ್ರದ ಮಿಸೈಲ್ ಬ್ರಿಗೇಡ್, ಇದು INS ತುಶೀಲ್, ನೆನ್ಪಿಟ್ಕೊಡ್ರಿ ಹೆಸರನ್ನು. ನೆಕ್ಸ್ಟ್ 2024ರ ಏಷ್ಯಾ ಪೆಸಿಫಿಕ್ ಡೆಫ್ ಅಂದರೆ ಕಿವುಡರ ಒಂದು ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾರೆ. ಸೊ ಕೇಳಂಗಿಲ್ಲ ಇವರಿಗೆ. ಈ ಗೇಮ್ಸ್ನಲ್ಲಿ ಹಲವಾರು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೀಡೆಗಳನ್ನು ನಡೆಸಲಾಯಿತು. ಸೊ ಇದು ಎಲ್ಲಿ ನಡೆದಿದೆಯಪ್ಪ ಅಂತಂದ್ರೆ ಇದು ನಡೆದಿರ್ತಕ್ಕಂಥದ್ದು ಮಲೇಷ್ಯಾದಲ್ಲಿ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. 2024ರ ಏಷ್ಯಾ ಪೆಸಿಫಿಕ್ ಡೆಫ್ ಚಾಂಪಿಯನ್ಶಿಪ್ ನಡೆದಿರ್ತಕ್ಕಂಥದ್ದು ಮಲೇಷ್ಯಾದಲ್ಲಿ. ನೆಕ್ಸ್ಟ್ ಇದು ನಡೆದಿರ್ತಕ್ಕಂಥದ್ದು ಯಾವಾಗಪ್ಪ ಅಂದರೆ ಡಿಸೆಂಬರ್ 1ರಿಂದ 8ನೇ ತಾರೀಕಿನವರೆಗೆ 2024ರಲ್ಲಿ ನಡೆದಿದೆ. ಸೊ 4 ವರ್ಷಗಳಿಗೊಮ್ಮೆ ಇದು ನಡೆಯುತ್ತೆ. 4 ವರ್ಷಗಳಿಗೊಮ್ಮೆ ನಡೆಯತಕ್ಕಂಥ ಒಂದು ಸ್ಪೋರ್ಟ್ಸ್ ಆಗಿದೆ. ಇದು 10ನೇ ಆವೃತ್ತಿ. ಈ ಸಲ ನಡೆದಿರ್ತಕ್ಕಂಥದ್ದು ಇದು 10ನೇ ಆವೃತ್ತಿಯದಾಗಿದ್ದು ಇದು ನಡೆದಿರ್ತಕ್ಕಂಥದ್ದು ಭಾರತ ಅಂತಂದರೆ ಇದರಲ್ಲಿ 5ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ಅಂದರೆ 8 ಚಿನ್ನ, 18 ಬೆಳ್ಳಿ, 29 ಕಂಚುಗಳನ್ನು ಗೆಲ್ಲುವ ಮೂಲಕ ಇದು ನಮ್ಮ ದೇಶ ಕಿವುಡರ ಚಾಂಪಿಯನ್ಶಿಪ್ನಲ್ಲಿ 5ನೇ ಸ್ಥಾನವನ್ನು ಗಳಿಸಿಕೊಂಡಿದೆ. ನೆಕ್ಸ್ಟ್
ಅಂತಾರಾಷ್ಟ್ರೀಯ ತಟಸ್ಥತೆ ದಿವಸ್, ಅಂತಾರಾಷ್ಟ್ರೀಯ ನ್ಯೂಟ್ರಾಲಿಟಿ ಡೇ ಅಂತ ಕರಿತೀವಿ. ತಟಸ್ಥತೆ ಅಂತ ಅಂದರೆ ಇಂಗ್ಲೀಷ್ ಒಳಗಡೆ ನ್ಯೂಟ್ರಾಲಿಟಿ ಡೇ ಅಂತ ಕರಿತೀವಿ. ಸೊ ಇದನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ಡಿಸೆಂಬರ್ 12ರಂದು ಅಂತಾರಾಷ್ಟ್ರೀಯ ನ್ಯೂಟ್ರಾಲಿಟಿ ಡೇ ಅಂತ ಆಚರಿಸಲಾಗುತ್ತದೆ ಸ್ನೇಹಿತರೆ. ಆಪ್ಷನ್ ಎ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಕರ್ನಾಟಕದ ಯಾವ ಜಿಲ್ಲೆಗೆ ನಾನಾಜಿ ದೇಶ್ಮುಖ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದ ಯಾವ ಜಿಲ್ಲೆಗೆ ನಾನಾಜಿ ದೇಶ್ಮುಖ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಅಂದರೆ ಇದು ಉಡುಪಿ ಜಿಲ್ಲೆ. ಕರ್ನಾಟಕದ ಉಡುಪಿ ಜಿಲ್ಲೆಗೆ ನಾನಾಜಿ ದೇಶ್ಮುಖ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದು ಅಂದರೆ ಪಂಚಾಯತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶಸ್ತಿಯಾಗಿದೆ. ಸೊ ಪಂಚಾಯತ್ ರಾಜ್ನಲ್ಲಿ ಯಾವ ಜಿಲ್ಲೆ ಅಭಿವೃದ್ಧಿಪಡಿಸಿರುತ್ತೋ ಆ ಜಿಲ್ಲೆಗೆ ಕೊಟ್ಟಿದ್ದಾರೆ. ಸೊ ISSA ವತಿಯಿಂದ ನೀಡಲಾಗುವಂತಹ ಗುಡ್ ಪ್ರಾಕ್ಟೀಸ್ ಅವಾರ್ಡ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಪ್ರಶಸ್ತಿಗೆ ಯಾವ ದೇಶ ಭಾಜನವಾಗಿದೆ ಅಂತ ಕೇಳಿದ್ದಾರೆ. ಸೊ ISSA ವತಿಯಿಂದ ನೀಡಲಾಗ್ತಕ್ಕಂಥ ಗುಡ್ ಪ್ರಾಕ್ಟೀಸ್ ಅವಾರ್ಡ್ ಫಾರ್ ಏಷ್ಯಾ ಆ್ಯಂಡ್ ಪೆಸಿಫಿಕ್ ಪ್ರಶಸ್ತಿಗೆ ಯಾವ ದೇಶಪ್ಪ ಅಂತಂದ್ರೆ ಇದು ಭಾರತ ದೇಶ ಭಾಜನವಾಗಿದೆ. ಸೊ ನೆನ್ಪಿಟ್ಲಿ ನಮ್ಮ ದೇಶ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇಲ್ಲಿ ISSA ಏನಪ್ಪ ಅಂದರೆ ಇಂಟರ್ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಅಸೋಸಿಯೇಷನ್ ಅನ್ನುವಂಥದ್ದು ISSA ಫುಲ್ ಫಾರ್ಮ್ ಆಗಿದೆ. ಇದು 1927ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾದಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ನೆಕ್ಸ್ಟ್, ವಿಶ್ವದ ಮೊದಲ ಸ್ವಯಂಚಾಲಿತ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ವಿಶ್ವದ ಮೊದಲ ಸ್ವಯಂಚಾಲಿತ ಆಟೋಪ್ರೊಪೆಲ್ಡ್ ಅಂತ ಇಂಗ್ಲೀಷ್ ಒಳಗಡೆ ಕರಿತೀವಿ. ಆಟೋಪ್ರೊಪೆಲ್ಡ್ ಉಪಗ್ರಹವನ್ನು ಯಾವ ದೇಶ ಉಡಾವಣೆ ಮಾಡಿದೆ ಅಂತಂದರೆ ಇದು ಚೀನಾ ದೇಶ. ನೋಡಿ ಸ್ನೇಹಿತರೆ, ಚೀನಾ ದೇಶವು ವಿಶ್ವದ ಮೊದಲ ಸ್ವಯಂಚಾಲಿತ ಉಪಗ್ರಹವನ್ನು ಉಡಾವಣೆ ಮಾಡಿದೆ. ನೆಕ್ಸ್ಟ್, 4ನೇ ಆವೃತ್ತಿಯ ಇಂಡಿಯಾ ಇಂಟಿಗ್ರೇಟೆಡ್ ಗವರ್ನೆನ್ಸ್ ಫಾರಂ 2024ರ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಸೊ 4th ಅಂದರೆ 4ನೇ ಆವೃತ್ತಿಯ ಒಂದು ಇಂಡಿಯಾ ಇಂಟಿಗ್ರೇಟೆಡ್ ಗವರ್ನೆನ್ಸ್ ಫಾರಂ 2024ರ ಸಮ್ಮೇಳನವು ಎಲ್ಲಿ ಆಯೋಜನೆಗೊಂಡಿದೆ ಅಂತ ಅಂದರೆ ಇದು ಆಯೋಜನೆಗೊಂಡಿರ್ತಕ್ಕಂಥದ್ದು ನವದೆಹಲಿಯಲ್ಲಿ. ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ. ನವದೆಹಲಿಯಲ್ಲಿ 4ನೇ ಆವೃತ್ತಿ ಇಂಡಿಯಾ ಇಂಟಿಗ್ರೇಟೆಡ್ ಗವರ್ನೆನ್ಸ್ ಫಾರಂ 2024ರ ಸಮಿಟನ್ನು ಆಯೋಜಿಸಲಾಗಿದೆ. ನೆಕ್ಸ್ಟ್ ನೋಡೋದಾದರೆ ಥೀಮ್ ಏನಪ್ಪ ಅಂತಂದರೆ ಇನೋವೇಟಿಂಗ್ ಇಂಟರ್ನೆಟ್ ಗವರ್ನೆನ್ಸ್ ಫಾರ್ ಇಂಡಿಯಾ ಅನ್ನುವಂಥದ್ದು ಇದರ ಥೀಮ್ ಆಗುತ್ತೆ. ಸೊ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಈ ಸಮ್ಮೇಳನವನ್ನು ಆಯೋಜಿಸಿತ್ತು. ಯಾವ ಸಮ್ಮೇಳನ? ಈ ಒಂದು ಇಂಟರ್ನೆಟ್ ಸಮ್ಮೇಳನವನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ವತಿಯಿಂದ ಆಯೋಜಿಸಲಾಗಿತ್ತು. ನೆಕ್ಸ್ಟ್, 2024ನೇ ಸಾಲಿನ UNEP ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಅಂತ ಕರಿತೀವಿ. ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತ ಕೇಳಿದ್ದಾರೆ. ಸೊ UNEPಯ ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂತ ಅಂದರೆ ಇದು ಮಾಧವ್ ಗಾಡ್ಗೀಳ್ ರವರು ಭಾಜನರಾಗಿದ್ದಾರೆ. ಆಪ್ಷನ್ ಎ ಇಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಆಗುತ್ತೆ. ಸೊ ಇದ್ರ ಬಗ್ಗೆ ನೋಡೋದಾದರೆ ಚಾಂಪಿಯನ್ಸ್ ಆಫ್ ದಿ ಅರ್ತ್ ಅನ್ನುವಂಥದ್ದನ್ನು 2005ರಲ್ಲಿ ಪ್ರಾರಂಭಿಸಲಾಗಿದೆ. 2005ರಲ್ಲಿ ಪರಿಸರಕ್ಕೆ ಯಾರು ಹೆಚ್ಚು ಕೊಡುಗೆಯನ್ನು ನೀಡಿರ್ತಾರೋ ಅವರನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಸೊ ಇದು ಪರಿಸರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ನೀಡ್ತಕ್ಕಂಥ ಪ್ರಶಸ್ತಿಯಾಗಿದೆ. UNEP ಅಂತ ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥದ್ದು ಇದರ ಫುಲ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಪಿಟೀಲು ದಿವಸ ಅಂತ ಯಾವ ದಿವಸದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಪಿಟೀಲು ದಿವಸ ಅಂತ ಡಿಸೆಂಬರ್ 13ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನೋಡೋದಾದರೆ ಕೇಂದ್ರ ಸರ್ಕಾರದ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಜಾರಿಗೆ ತಂದಂತಹ ದೇಶದ ಮೊದಲ ರಾಜ್ಯ ಯಾವುದು ಅಂತ ಕೇಳ್ತಾರೆ. ಸೊ ಕೇಂದ್ರ ಸರ್ಕಾರದ ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಜಾರಿಗೆ ತಂದಂತಹ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಇದು ಉತ್ತರ ಪ್ರದೇಶವು ಈ ಒಂದು ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಜಾರಿಗೆ ತಂದ ದೇಶದ ಮೊದಲ ರಾಜ್ಯವಾಗಿದೆ. ನೆಕ್ಸ್ಟ್, ಈ ಮಾರುಕಟ್ಟೆ ಅಂತ ಅಂದರೆ ಭ್ರಷ್ಟಾಚಾರವನ್ನು ತೊಡೆದು ಹಾಕಲು ಮತ್ತು ಪೂರೈಕೆದಾರರಲ್ಲಿ ನ್ಯಾಯಯುತ ಸ್ಪರ್ಧೆಯನ್ನು ಖಚಿತಪಡಿಸಿಕೊಳ್ಳಲು ಉದ್ದೇಶಿಸಿರುವ ಕೇಂದ್ರ ಸರ್ಕಾರದ ಯೋಜನೆ. ಈ ಮಾರುಕಟ್ಟೆ ಅನ್ನುವಂಥದ್ದು ಅಂದರೆ ಈ ಮೀಡಿಯೇಟರ್ಸ್ ಇರ್ತಾರಲ್ಲ, ರೈತರಿಗೆ ಒಂದು ಅಂದರೆ ದಾಸ್ತಾನುಗಳನ್ನು ಕೊಂಡುಕೊಂಡು ಬೇರೆ ರೇಟಿಗೆ ಅವರು ಮಾರ್ತಾರಲ್ಲ, ಸೊ ಆ ಮೀಡಿಯೇಟರ್ಸ್ಗಳನ್ನು ಕಡಿಮೆ ಮಾಡೋ ಸಲುವಾಗಿ ಈ ಒಂದು ನ್ಯಾಯಯುತ ಸ್ಪರ್ಧೆಯನ್ನು ಖಚಿತಪಡಿಸಿಕೊಳ್ಳಲು ಈ ಮಾರುಕಟ್ಟೆ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಕೇಂದ್ರ ಸರ್ಕಾರದ ಯೋಜನೆ. ಸೊ ಅದರ ಬಗ್ಗೆ ಹೇಳಲಾಗಿದೆ. ನೆಕ್ಸ್ಟ್, ಮರಿಯಂ ವೆಬ್ಸ್ಟರ್ ಇದೊಂದು ಸಂಸ್ಥೆ. ಮರಿಯಂ ವೆಬ್ಸ್ಟರ್ ಅನ್ನುವಂಥದ್ದು ಸಂಸ್ಥೆ 2024ರ ಯಾವ ಶಬ್ದವನ್ನು ವರ್ಡ್ ಆಫ್ ದಿ ಇಯರ್ ಆಗಿ ಗುರುತಿಸಿದೆ ಅಂತ ಕೇಳಿದ್ದಾರೆ. ಸೊ ವರ್ಡ್ ಆಫ್ ದಿ ಇಯರ್ ಆಗಿ ಯಾವುದನ್ನಂತಂದರೆ ಪೋಲರೈಸೇಷನ್ ಅನ್ನುವಂಥ ಶಬ್ದವನ್ನು ಗುರುತಿಸಿದೆ ಮರಿಯಂ ವೆಬ್ಸ್ಟರ್ ಬಗ್ಗೆ. ಸೊ ನಾನು ಆಲ್ರೆಡಿ ಡೈಲಿ ಕರೆಂಟ್ ಅಫೇರ್ಸ್ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಮತ್ತು ನಿಮಗೆ ಶಾರ್ಟ್ ಅಷ್ಟು ಬೇಕಂತಂದ್ರೆ ಇದನ್ನು ನೋಡ್ಕೊಡ್ರಿ.
BCCIನ ನೂತನ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ BCCIನ ನೂತನ ಕಾರ್ಯದರ್ಶಿಯನ್ನಾಗಿ ಯಾರನ್ನ ನೇಮಿಸಲಾಗಿದೆಯಪ್ಪ ಅಂತಂದರೆ ದೇವಜಿತ್ ಸೈಕಿಯಾರವರನ್ನ BCCIನ ನೂತನ ಕಾರ್ಯದರ್ಶಿಯಾಗಿ ಇವರನ್ನ ನೇಮಿಸಲಾಗಿದೆ. ನೆಕ್ಸ್ಟ್ WTA ವುಮೆನ್ಸ್ ಟೆನ್ನಿಸ್ ಅಸೋಸಿಯೇಷನ್ ಅಂತ ಕರಿತೀವಿ. WTAನ 2024 ವರ್ಷದ ಆಟಗಾರ್ತಿಯಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾರೆ. ಸೊ WTAಯ ಒಂದು 2024 ವರ್ಷದ ಆಟಗಾರ್ತಿಯನ್ನಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಅಂದರೆ ಅರಿಯಾನಾ ಸಬಲೆಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಅರಿಯಾನಾ ಸಬಲೆಂಕರ್ ಅವರು ಬೆಲಾರಸ್ ದೇಶದವರಾಗಿದ್ದು ಇವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅರಿಯಾನಾ ಸಬಲೆಂಕಾ ಬೆಲಾರಸ್ನವರು. ನೆಕ್ಸ್ಟ್ ನೋಡೋದಾದರೆ ಭಾರತದ ಮೊದಲ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಯಾವ ಸಂಸ್ಥೆ ಪೂರ್ಣಗೊಳಿಸಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶದ ಮೊದಲ ಹೈಪರ್ ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನು ಅಂದರೆ ಟ್ರೈನ್ಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ ಇದನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿರ್ತಕ್ಕಂಥದ್ದು IIT ಮದ್ರಾಸ್ ಸಂಸ್ಥೆ. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ರಾಜ್ಯದ ಎಲ್ಲ ಹಿರಿಯ ನಾಗರಿಕರಿಗೆ ಬಸ್ ಟಿಕೆಟ್ ದರದಲ್ಲಿ 25% ರಿಯಾಯಿತಿ ನೀಡುವುದಾಗಿ ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮ ಘೋಷಿಸಿದೆ ಅಂತ ಕೇಳಿದ್ದಾರೆ. ಸೊ ರಾಜ್ಯದ ಎಲ್ಲ ಹಿರಿಯ ನಾಗರಿಕರಿಗೆ ಬಸ್ ಟಿಕೆಟ್ ದರದಲ್ಲಿ 25% ರಿಯಾಯಿತಿಯನ್ನು ನೀಡುವುದಾಗಿ ಯಾವ ರಾಜ್ಯದ ರಸ್ತೆ ಸಾರಿಗೆ ನಿಗಮ ಘೋಷಿಸಿದೆ ಅಂತ ಅಂದರೆ ಇದು ಆಂಧ್ರ ಪ್ರದೇಶದ ಈ ಒಂದು ರಸ್ತೆ ಸಾರಿಗೆ ನಿಗಮವು 25% ರಿಯಾಯಿತಿ ನೀಡುವುದಾಗಿ ಹಿರಿಯ ನಾಗರಿಕರಿಗೆ ಘೋಷಿಸಿರ್ತಕ್ಕಂಥ ರಾಜ್ಯ ಸರ್ಕಾರವಾಗಿದೆ. ನೆನ್ಪಿಟ್ಕೊಡ್ರಿ, 100 ರೂಪಾಯಿ ತಂದರೆ ಅವರಿಗೆ 75 ರೂಪಾಯಿ ಅಷ್ಟೇ ಚಾರ್ಜಸ್ ಅನ್ನು ಹಾಕ್ತದೆ. ನೆಕ್ಸ್ಟ್ ಹವಾಮಾನ ಮುನ್ಸೂಚನೆಗಾಗಿ ಜಿನ್ಕಾಸ್ಟ್ ಮಾದರಿಯನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ. ಸೊ ಹವಾಮಾನ ಮುನ್ಸೂಚನೆಗಾಗಿ ಜಿನ್ಕಾಸ್ಟ್ ಮಾದರಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂತಂದರೆ ಇದು ಗೂಗಲ್ ಸಂಸ್ಥೆಯಾಗಿದೆ. ಗೂಗಲ್ ಸಂಸ್ಥೆ ಏನಿದೆಯಲ್ಲ ಇದು ಹವಾಮಾನ ಮುನ್ಸೂಚನೆಗಾಗಿ ಜಿನ್ಕಾಸ್ಟ್ ಮಾದರಿಯನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆಯಾಗಿದೆ. ನೆನ್ಪಿಟ್ಕೊಡ್ರಿ ಸ್ನೇಹಿತರೆ, ಆಪ್ಷನ್ ಎ ಸರಿಯಾಗುತ್ತೆ. ನೆಕ್ಸ್ಟ್ 2024 ಫಿಫಾ ವಿಶ್ವಕಪ್ ಆತಿಥ್ಯವನ್ನು ಯಾವ ದೇಶ ವಹಿಸಲಿದೆ ಅಂತ ಕೇಳಿದ್ದಾರೆ. ಸೊ 2024 ಫಿಫಾ ವಿಶ್ವಕಪ್ ಆತಿಥ್ಯವನ್ನು ವಹಿಸಿರ್ತಕ್ಕಂಥ ದೇಶ ಯಾವುದಪ್ಪ ಅಂತಂದ್ರೆ ಇದು ಆಪ್ಷನ್ ಡಿ ಸೌದಿ ಅರೇಬಿಯಾ 2034 ವಿಶ್ವಕಪ್ ಫಿಫಾ ವಿಶ್ವಕಪ್ ಅನ್ನು ಆತಿಥ್ಯವನ್ನು ವಹಿಸಲಿದೆ. ಅದರ ಬಗ್ಗೆ ಇನ್ನು ನೋಡೋದಾದ್ರೆ ಫಿಫಾ ವಿಶ್ವಕಪ್ ಅನ್ನುವಂಥದ್ದು ಸ್ಥಾಪನೆ ಆಗಿರತಕ್ಕಂಥದ್ದು 1930ರಲ್ಲಿ ಸ್ಥಾಪನೆಯಾಗಿದೆ. 4 ವರ್ಷಕ್ಕೊಮ್ಮೆ ಈ ಒಂದು ಟೂರ್ನಮೆಂಟ್ ನಡೆಯುತ್ತದೆ. ಸೊ 2026 ಆತಿಥ್ಯವನ್ನು ಯಾವ ದೇಶ ಅಂದರೆ USA, ಕೆನಡಾ ಮತ್ತು ಮೆಕ್ಸಿಕೋ ನಡೆಸಲಿವೆ. ಅದೇ ರೀತಿ 2030 ಮೊರಾಕೊ, ಪೋರ್ಚುಗಲ್ ಮತ್ತು ಸ್ಪೇನ್ ದೇಶಗಳು ಜಂಟಿಯಾಗಿ ನಡೆಸಲಿವೆ. 2026, 30 4 ವರ್ಷಕ್ಕೊಮ್ಮೆ ನಡೆಯುತ್ತೆ. 34 ಸೌದಿ ಅರೇಬಿಯಾ. ನೆಕ್ಸ್ಟ್ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿವಸ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ರಾಷ್ಟ್ರೀಯ ಶಕ್ತಿ ಸಂರಕ್ಷಣಾ ದಿವಸ ಅಂತ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಅಂದರೆ ಡಿಸೆಂಬರ್ 14 ರಾಷ್ಟ್ರೀಯ ಎನರ್ಜಿ ಕನ್ಸರ್ವೇಷನ್ ಡೇ ಅಂತ ಆಚರಿಸಲಾಗುತ್ತದೆ. ನೋಡಿ ಸ್ನೇಹಿತರೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇಂಟರ್ಪೋಲ್ ಅಂತ ಅಂದರೆ ನಮ್ಮ ದೇಶದಲ್ಲಿ ಹಾಗೆ ಪೊಲೀಸ್ ಇದೆಯೋ ಇಂಡಿಯನ್ ಪೊಲೀಸ್, ಅದೇ ರೀತಿಯಾಗಿ ಎಲ್ಲ ದೇಶಗಳನ್ನು ಒಗ್ಗೂಡಿಸಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಒಳಗಡೆ ಪೊಲೀಸ್ ಅಂತ ಕರಿತೀವಿ. ಇಂಟರ್ಪೋಲ್ ಅನ್ನುವಂಥದ್ದು ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ಯಾರನ್ನ ನೇಮಕಗೊಂಡಿದ್ದಾರೆ, ಯಾರಪ್ಪ ಅಂತಾರೆ ವಾಲ್ಡೇಸಿ ಉರ್ಕಿಜಾ. ನೆನ್ಪಿಟ್ಕೊಡ್ರಿ, ಏನಪ್ಪ ಅಂದ್ರೆ ಸ್ಪೆಲ್ಲಿಂಗ್ ನೋಡ್ಕೊಡ್ರಿ. ವಾಲ್ಡೇಸಿ ಉರ್ಕಿಜಾರ್ ಅವರು ಯಾವ ದೇಶದವರು ಅಂತ ಕೇಳಿದ್ದಾರೆ. ಸೊ ಇವರು ಯಾವ ದೇಶದವರು ಅಂದರೆ ಬ್ರೆಜಿಲ್ ದೇಶದವರಾಗಿದ್ದು ಇವರನ್ನು ಇಂಟರ್ಪೋಲ್ನ ನೂತನ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಗಿದೆ. ನೆಕ್ಸ್ಟ್ ಇಂಟರ್ಪೋಲ್ನ ಕೇಂದ್ರ ಕಚೇರಿ ಕಂಡು ಬರ್ತಕ್ಕಂಥದ್ದು ಫ್ರಾನ್ಸ್ನ ಲಿಯೋನ್ದಲ್ಲಿ ಕಂಡು ಬರುತ್ತೆ. ಸೊ ಇದರ ಮೋಟೋ ಏನಪ್ಪ ಅಂದರೆ ಕನೆಕ್ಟಿಂಗ್ ಪೊಲೀಸ್ ಫಾರ್ ಅ ಸೇಫರ್ ವರ್ಲ್ಡ್ ಅನ್ನೋದು ಇದ್ರದ್ದು ಮೋಟೋ ಆಗುತ್ತೆ. ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು 1923ರಲ್ಲಿ ಇದನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ ಟೋಟಲ್ 196 ದೇಶಗಳಿವೆ ಇಂಟರ್ಪೋಲ್ನಲ್ಲಿ. ಅಂದರೆ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ದೇಶಗಳು 196 ಫಂಡಿಂಗ್ ಮಾಡ್ತವೆ. ಸೊ ಆ ಎಲ್ಲ ದೇಶಗಳಿಗೂ ಅದು ಪ್ರೊಟೆಕ್ಷನನ್ನು ಒದಗಿಸುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ. ನೆಕ್ಸ್ಟ್ ಮಾನವ ಭ್ರೂಣದ ಮೆದುಳಿನ ವಿವರವಾದ 3D ಚಿತ್ರಣವನ್ನು ಯಾವ IIT ಅನಾವರಣಗೊಳಿಸಿದೆ ಅಂತ ಕೇಳಿದ್ದಾರೆ. ಸೊ ಮಾನವ ಭ್ರೂಣದ ಮೆದುಳಿನ ವಿವರವಾದ 3D ಚಿತ್ರಣವನ್ನು ಯಾವ IIT ಅನಾವರಣಗೊಳಿಸಿದೆ ಅಂತಂದರೆ ಇದು IIT ಮದ್ರಾಸ್ ಅನಾವರಣಗೊಳಿಸಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್ ಭಾರತೀಯ 3 ಸೇನೆಯ ಟ್ರೈ ಸರ್ವಿಸಸ್ ಕಮಾಂಡರ್ ಸಮಿಟ್ ಅನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾರೆ. ಸೊ ಭಾರತೀಯ 3 ಸೇನೆಯ ಟ್ರೈ ಸರ್ವಿಸಸ್ ಕಮಾಂಡರ್ ಸಮಿಟ್ ಅನ್ನು ಎಲ್ಲಿ ನಡೆಸಲಾಗಿದೆ ಅಂತ ಅಂದರೆ ಇದು ಕೇರಳದಲ್ಲಿ ನಡೆಸಲಾಗಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾಗಿರತಕ್ಕಂಥದ್ದು ಕೇರಳದ ಕೊಚ್ಚಿಯಲ್ಲಿ.
ಕೊಚ್ಚಿಯಲ್ಲಿ. ಇದರ ಅಧ್ಯಕ್ಷತೆ CDS ಕಂಬೈನ್ಡ್ ಡಿಫೆನ್ಸ್ ಸ್ಟಾಫ್ ರವರು ಹೊಂದಿರ್ತಾರೆ. ಸೊ ಇಲ್ಲಿ ನೋಡ್ರಿ 35ನೇ ಆವೃತ್ತಿಯದಾಗಿದ್ದು ಈ ಪ್ರೆಸೆಂಟ್ CDS ಯಾರಿದ್ದಾರೆ ಅಂದರೆ ಅನಿಲ್ ಚೌಹಾಣ್ ರವರು ಇದ್ದಾರೆ. ಅನಿಲ್ ಚೌಹಾಣ್ ಪ್ರೆಸೆಂಟ್ CDS. ನೆಕ್ಸ್ಟ್ 2024ನೇ ಸಾಲಿನ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಎನರ್ಜಿ ಆ್ಯಂಡ್ AI ಸಮ್ಮೇಳನವನ್ನು ಎಲ್ಲಿ ನಡೆಸಲಾಗಿದೆ ಅಂತ ಕೇಳ್ತಾರೆ. ಸೊ 2024ನೇ ಸಾಲಿನ ಗ್ಲೋಬಲ್ ಕಾನ್ಫರೆನ್ಸ್ ಆನ್ ಎನರ್ಜಿ ಆ್ಯಂಡ್ AI ಸಮ್ಮೇಳನವನ್ನು ಎಲ್ಲಿ ನಡೆಸಲಾಗಿದೆ ಅಂತಂದರೆ ಫ್ರಾನ್ಸ್ನಲ್ಲಿ ನಡೆಸಲಾಗಿದೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದನ್ನು ನಡೆಸಲಾಗಿದೆ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಇತ್ತೀಚೆಗೆ ಸ್ಫೋಟಗೊಂಡು ಸುದ್ದಿಯಲ್ಲಿರ್ತಕ್ಕಂಥ ಕಂಡ್ಲಾನ್ ಜ್ವಾಲಾಮುಖಿ ಪರ್ವತವು ಯಾವ ದೇಶದಲ್ಲಿ ಕಂಡುಬರ್ತಕ್ಕಂಥ ಜ್ವಾಲಾಮುಖಿ ಪರ್ವತವಾಗಿದೆ ಅಂತ ಕೇಳಿದ್ದಾರೆ. ಸೊ ಕಂಡ್ಲಾನ್ ಜ್ವಾಲಾಮುಖಿ ಪರ್ವತ ಯಾವ ದೇಶದಲ್ಲಿ ಕಂಡುಬರುತ್ತೆ ಅಂತ ಅಂದರೆ ಇದು ಫಿಲಿಪೈನ್ಸ್ನಲ್ಲಿ ಕಂಡುಬರುತ್ತೆ. ಫಿಲಿಪೈನ್ಸ್ನಲ್ಲಿ ಕಂಡುಬರ್ತಿದ್ದು ಇದು ಇತ್ತೀಚೆಗೆ ಸ್ಫೋಟಗೊಂಡಿದೆ ಮತ್ತು ಸುದ್ದಿಯಲ್ಲಿ ಕೂಡ ಇದೆ. ನೆಕ್ಸ್ಟ್, QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಸಸ್ಟೈನೇಬಿಲಿಟಿ 2025ರ ಸೂಚ್ಯಂಕದ ಅನ್ವಯ ಭಾರತದ ಯಾವ IIT ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಮೊದಲ ಸ್ಥಾನದಲ್ಲಿರ್ತಕ್ಕಂಥ IIT ಯಾವುದಪ್ಪ ಅಂತಂದರೆ QS ವರ್ಲ್ಡ್ ರ್ಯಾಂಕಿಂಗ್ನಲ್ಲಿ ನಮ್ಮ ದೇಶದ್ದು. ಇದು ವರ್ಲ್ಡ್ನಲ್ಲಿ ಯೂನಿವರ್ಸಿಟಿಗಳಿಗೆ ನೀಡ್ತಕ್ಕಂಥ ರ್ಯಾಂಕಿಂಗ್. ಸೊ ಬಟ್ ನಮ್ಮ ದೇಶದಲ್ಲಿ ಟಾಪ್ ಇರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಇದು IIT ಡೆಲ್ಲಿ. IIT ಡೆಲ್ಲಿ ನಮ್ಮ ದೇಶದಲ್ಲಿ ಟಾಪ್ ಇದೆ. ಬಟ್ ಇಂಟರ್ನ್ಯಾಷನಲ್ ಒಳಗಡೆ ನೋಡೋದಾದರೆ IIT ಡೆಲ್ಲಿ ಅನ್ನುವಂಥದ್ದು ಎಷ್ಟನೇ ಸ್ಥಾನದಲ್ಲಿದೆ? ಇಂಟರ್ನ್ಯಾಷನಲ್ 171ನೇ ಸ್ಥಾನದಲ್ಲಿದೆ IIT ದೆಹಲಿ. ಇನ್ನು ನಮ್ಮ ದೇಶದಲ್ಲಿ ಫಸ್ಟ್ IIT ದೆಹಲಿ ಆದರೆ ಸೆಕೆಂಡ್ IIT ಖರಗ್ಪುರ್ ಇದೆ. ಅದೇ ರೀತಿಯಾಗಿ ಥರ್ಡ್ ಯಾವುದು? IIT ಬಾಂಬೆ ಇದೆ QS ವರ್ಲ್ಡ್ ರ್ಯಾಂಕಿಂಗ್ ಪ್ರಕಾರ ಸ್ನೇಹಿತರೆ. ಮತ್ತು ವಿಶ್ವದಲ್ಲಿ ಟಾಪ್ 1 ಅನ್ನುವಂಥ ವಿಶ್ವವಿದ್ಯಾಲಯ ಟೊರಾಂಟೊ ವಿಶ್ವವಿದ್ಯಾಲಯ. ವಿಶ್ವದಲ್ಲಿ ಟಾಪ್ 1 ಕೆನಡಾದಲ್ಲಿ ಕಂಡು ಬರ್ತಕ್ಕಂಥ ಟೊರಾಂಟೊ ವಿಶ್ವವಿದ್ಯಾಲಯ ಟಾಪ್ನಲ್ಲಿದೆ. ಡಿಸೆಂಬರ್ 2024ರಲ್ಲಿ ಭಾರತವು ಯಾವ ದೇಶಕ್ಕೆ ಇದು ನೆಕ್ಸ್ಟ್ ಇದೆ, ನೆಕ್ಸ್ಟ್ ಹೋಗೋಣ. ಡಿಸೆಂಬರ್ 2024ರಲ್ಲಿ ಭಾರತವು ಯಾವ ದೇಶಕ್ಕೆ 2200 ಮೆಟ್ರಿಕ್ ಟನ್ ಅಕ್ಕಿಯನ್ನು ಕಳುಹಿಸಿದೆ ಅಂತ ಕೇಳಿದ್ದಾರೆ. ಸೊ ಅಂದರೆ ಸಹಾಯಧನವಾಗಿ ಅಥವಾ ಸಹಾಯಕ್ಕಾಗಿ 2200 ಮೆಟ್ರಿಕ್ ಟನ್ ಅಕ್ಕಿಯನ್ನು ಯಾವ ದೇಶಕ್ಕೆ, ನಮ್ಮ ದೇಶಕ್ಕೆ ಕಳುಹಿಸಿದೆ ಅಂತಂದರೆ ಇದು ಮಯನ್ಮಾರ್ ದೇಶಕ್ಕೆ ಕಳುಹಿಸಿದೆ. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಈ ವಾರದ ಕರೆಂಟ್ ಅಫೇರ್ಸ್ ಮುಕ್ತಾಯಗೊಂಡಿದೆ. ಸೊ ಆ್ಯಸ್ ಯೂಶುವಲ್ ನಾಳೆ ಡೈಲಿ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ, ಅದನ್ನು ಕೂಡ ನೋಡ್ಕೊಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಕೊನೆವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮಂತ್ಲಿ ಕರೆಂಟ್ ಅಫೇರ್ಸ್ ಬರ್ತಿದ್ದಾರೆ ನೋಟ್ಸನ್ನು ಗ್ರೂಪ್ನಲ್ಲಿ ಕೂಡ ಹಾಕಿರ್ತೀನಿ, ಅದನ್ನು ಕೂಡ ನೋಡ್ಕೊಡ್ರಿ. ಮತ್ತು ಯಾರು ಎಲ್ಲ ಎಕ್ಸಾಮ್ಗಳನ್ನ ಬರ್ತಾ ಇದ್ದಾರೆ ಅವ್ರಿಗೆಲ್ಲರಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.